ಅಪ್ಪ ಅಪ್ಪ ತುಂಬಾ ಸುಸ್ತಾಗಿರ್ಬೇಕು, ಅದಕ್ಕೆ ಇಲ್ಲೇ ಮಲ್ಕೋಬಿಟ್ರಾ? ಅಪ್ಪ ಅಂದ್ರೆ ಆಕಾಶ ಅಂತಾರೆ, ಆದ್ರೆ ಆಕಾಶ ನೋಡೋದಕ್ಕೆ ತಲೆ ಎದ್ದಾಗೆಲ್ಲ ಸಿಟ್ಟು ಅನ್ನೋ ಸೂರ್ಯನೇ ಕಣ್ ಕುಗ್ತಿದ್ದ. ಆ ಸಿಟ್ಟಿಗೆ ನಾನೇ ಕಾರಣ ಅಂತ ಗೊತ್ತಿದ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಈಗ ನಿಮ್ಮ ಕೋಪಕ್ಕೆ ಯಾವ ಮೋಡ ಅಡ್ಡ ಬಂತು ಅಂತಾನೆ ಗೊತ್ತಿಲ್ಲ. ಇದ್ದಷ್ಟು ದಿನ ಮಳೆ ಸುರಿಸಿ ಮತ್ತೆ ಆ ಕೋಪನ ಬಿಟ್ಟು ಹೋಗುತ್ತೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಈ ಕ್ಷಣದಲ್ಲಿ ಬದಲಾಗಿರೋ ನೀವು ಅಷ್ಟೇ ನಂಗೆ ಮುಖ್ಯ ಅಪ್ಪ. ಸಿಟ್ಟಲ್ಲಿ ಆಡಿದ ನನ್ನ ಮಾತುಗಳಿಗೆ ನಂಗೆ ಕ್ಷಮಿಸ್ಬಿಡಿ ಅಪ್ಪ. ನೀನಿನ್ನೂ ರೆಡಿ ಆಗಿಲ್ವಾ? ನೀನ್ ಬರ್ತಿಲ್ವಾ? ಅದು ಅತ್ತೆ. ಏನದು ಇದು ಅಂದ್ರೆ ನೀನ್ ದೇವಸ್ಥಾನಕ್ಕೆ ಬರ್ತಿಲ್ವಾ? ಅಲ್ಲ ಕಣೆ, ದೇವ್ರು ಅಂದ್ರೆ ನೀನ್ ತುಂಬಾ ಭಕ್ತಿ ಅಲ್ವೇನೆ? ಮಖ ಮೂತಿ ಎಲ್ಲ ವಿಭೂತಿ ಬಡ್ಕೊಂಡು ಮನೆ ತುಂಬಾ ಓಡಾಡ್ತಿರ್ತೀಯ, ನೀ ಬರಲ್ಲ ಅಂದ್ರೆ ಹೇಗೆ? ಅದು ಅತ್ತೆ, ಆಕ್ಚುಲಿ ನನಗೂ ನಿಮ್ ಜೊತೆ ಬರ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಯಾಕೋ ಸಡನ್ ಆಗಿ ತಲೆ ಸುತ್ತ ಬಂದಂಗ ಆಗ್ತಾ ಇತ್ತು, ಅದಕ್ಕೆ. ಅಲ್ಲ ಸುಮತಿ, ಆಗ್ಲೇ ಹೇಳ್ಬೇಕು ತಾನೆ. ಟೀ ಚೆನ್ನಾಗಿದೆ ಅಂದೆ, ನಾನು 2 ಸಲ ಕೊಟ್ಬಿಟ್ಟೆ. ಪಿತ್ತ ಜಾಸ್ತಿ ಆಗಿರ್ಬೇಕು. ಕರ್ಣ, ಅವಳಿಗೊಂಚೂರು ಏನಾಗಿದೆ ನೋಡು. ಅಯ್ಯೋ ಅಕ್ಕ, ಅದೆಲ್ಲ ಏನು ಬೇಡ. ಅದು ತಲೆ ಸುತ್ತ ಬಂದ್ ಬಿದ್ರೆ ಹೇಗಿರುತ್ತೆ ಅಂತ ತೋರಿಸ್ದೆ ಅಷ್ಟೇ. ನಾನ್ ನಿಮ್ ಜೊತೆ ಅಲ್ಲಿಗೆ ಬರೋದು, ನನ್ಗೆ ತಲೆ ಸುತ್ತ ಬರೋದು, ಅದರಿಂದ ನಿಮ್ಗೆಲ್ಲ ತೊಂದರೆ ಆಗೋದು, ಇದೆಲ್ಲ ಯಾಕೆ ಬೇಕಲ್ವಾ? ನೀವು ಆರಾಮಾಗಿ ಹೋಗಿ ಬನ್ನಿ, ಪರವಾಗಿಲ್ಲ. ಮನೆ ಕಡೆ ಹುಷಾರು. ಅರೆ ಇವ್ರೇನು ಶಾಸ್ತ್ರಕ್ಕಾದ್ರೂ ಒಂದ್ಸಲ ಬರ್ತೀಯ ಅಂತ ಕೇಳದ್ ಬಿಟ್ಟು ಬರೀ ಹೊರಡೆ ಮಾತಾಡ್ತಿದ್ದಾರೆ. ಬಂಗಾರಿ, ನಿಂಗೆ ಟ್ಯಾಬ್ಲೆಟ್ ತಗೊಳ್ಳೋದು ಗೊತ್ತಾಗುತ್ತಾ ಅಥವಾ ಮಿಸ್ ಏನಾದ್ರು ಆಗುತ್ತಾ? ಅಂದ್ರೆ ಮರ್ತೋಗ್ಬಿಟ್ರೆ ಅಂತ ಕೇಳ್ತಾ ಇದ್ದೀನಿ. ಒಂದ್ ಕೆಲಸ ಮಾಡು, ಟೈಮಿಗೆ ಫೋನ್ ಮಾಡು, ಟ್ಯಾಬ್ಲೆಟ್ ತಗೊಳ್ಳಿ ಅಂತ ನಾಪ್ಸು, ನಾನು ತಗೋತೀನಿ. ಏನೇ ಆಯ್ತಾ? ಬಂಗಾರಿ, ನೆನ್ಸೋದಕ್ಕೆ ನೀನೇ ಬೇಕು, ಜೊತೆಲಿ ಬಾನದ್ ಬಿಟ್ಬಿಟ್ಟು ಫೋನ್ ಮಾಡು ಅಂತಿದ್ಯಲ್ಲ. ಅಲ್ಲ, ನೀವು ಇಷ್ಟು ಜನ ಓಕೆನಾ? ಅಲ್ಲಿ ಏನಾದ್ರು ಬೇಕು ಅಂತ ಆದ್ರೆ? ಅಯ್ಯೋ, ನಮ್ ಮೋರ್ಚುಡಿ ತವ್ರು ಊರ್ಕೊಳೋ. ಅದು ಮಾರಿಗುಡಿಲಿ ಶಿವನ್ ಒಬ್ಬ ಇದಾನಂತೆ, ಅವ್ನ್ ಸೇಮ್ ಟಿಟೋ ನಿಂತರಾನೆ ಅಂತೆ ಕಣೋ. ಆದ್ರೂ ನೀನ್ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಕಂದ. ಅಲ್ವಾ? ಏ ಮಾಲ್ತಿ, ನೀನ್ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಪಾಪ ಅವ್ನಿಗೆ ಎಷ್ಟು ಕೆಲಸ ಇರುತ್ತೆ, ಹಾಸ್ಪಿಟ್ಲಲ್ಲಿ ಆಪರೇಷನು ಅದು ಇದು ಅಂತ. ಪರವಾಗಿಲ್ಲ, ಅವನಿಲ್ಲೇ ಇರ್ಲಿ, ರೆಸ್ಟ್ ತಗೊಳ್ಳಿ, ನಾವು ಹೋಗ್ಬಿಟ್ಟು ಬರೋಣ. ಏನು? ಓಹೋ, ನಿಮ್ಮ ಸಂಭ್ರಮ ನೋಡಿದ್ರೆ ದೇವರೇ ಇಲ್ಲಿಗೆ ಬರೋ ಹಾಗಿದೆಯಲ್ಲ. ಆಗ್ಲಿ ಆಗ್ಲಿ, ಎಲ್ರೂ ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದಕ್ಕಿಂತ ದೇವರ ಆಶೀರ್ವಾದ ದೊಡ್ಡದು. ಹೋಗ್ಬಿಟ್ಟು ಬನ್ನಿ. ದೇವಿ ದರ್ಶನ ಮಾಡಕ್ ಮುಂಚೆನೆ ನೋಡು, ಆ ದೇವಿ ನನ್ಗೆ ಆಶೀರ್ವಾದ ಮಾಡ್ಬಿಟ್ಲು. ಓಹೋ, ಅಡ್ರೆಸ್ರೆಲ್ಲ ನಿಮ್ ಹುಡುಗಂಗೆ ರಿಸರ್ವ್ ಮಾಡಿದ್ಯಾ? ಏನನ್ನ ಹೇಳಿ ರೇಗಸ್ತ್ಯಾ? ನಿನ್ ಜೊತೆ ಮಾತಾಡಲ್ಲ ನಾನು. ಏಯ್, ಈ ಕೊಬ್ಬೆಲ್ಲ ನಿಮ್ ಹುಡುಗ ಕಾರ್ತಿಕ್ ಹತ್ರ ಇಟ್ಕೊ. ಅರೆ, ನೀನ್ ಹುಡ್ಗನ್ ಬಗ್ಗೆ ಮಾತಾಡೋ ಅಂದ್ರೆ ಗುಮ್ಮನ್ ತರ ನಿಂತಿದ್ಯಲ್ಲ, ಯಾಕೆ? ಅಕ್ಕ, ಅದು ಅವ್ರ ಮನೇಲಿ ಅಕ್ಕ ಇದ್ದಾಳೆ. ಮೊದ್ಲು ಅವಳ ಮದ್ವೆ ಆಗೋವರ್ಗು ಇವನ್ ಮದ್ವೆ ಬಗ್ಗೆ ಮಾತಾಡಂಗಿಲ್ಲ. ಅದಕ್ಕೆ ಅದ್ ಗ್ಯಾರಂಟಿ ಆಗೋವರ್ಗು
ನಾನು ಏನು ಮಾತಾಡಲ್ಲ. ಅಲ್ಲ ಅಷ್ಟರಲ್ಲಿ ಮನೇಲಿ ಮಾತಾಡಕ್ ಏನಂತೆ? ಆಮೇಲೆ ತೇಜಸ್ ಅವ್ರ ಅಪ್ಪ ಅಮ್ಮನ ಹಾಗೆ ಅವ್ರ ಅಪ್ಪ ಅಮ್ಮನ ಒಪ್ತೆ ಹೋದ್ರೆ? ಒಪ್ಬೇಕಾಗಿರೋದು ಕರ್ಣ ಸರ್ ಅಕ್ಕ. ಇಲ್ಲ ಇಲ್ಲ ಇಲ್ಲ, ನಾನು ನೀನು ಕೂತು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಬೇಡ ಕಣೆ ಅಕ್ಕ, ಪ್ಲೀಸ್. ಅದು ಸರಿನೇ ನೋಡು. ಆಮೇಲೆ ಹೀಗೆ ಮುಂದಕ್ಕೆ ಹಾಕ್ತಾ ಹೋಗ್ತಾ ಇದ್ರೆ ಸೀರಿಯಸ್ ಆಗ್ತಾ ಹೋಗುತ್ತೆ ವಿಷಯ, ಗೊತ್ತಾಯ್ತಾ? ಸುಮ್ಮನೆ ಹೂ ಅಂತ ತಲೆ ಆಡ್ಸೋದಲ್ಲ, ಮೊದಲು ಹೋಗಿ ಕಾರ್ತಿಕ್ ಹತ್ರ ಮಾತಾಡು. ಅಥವಾ ಒಂದ್ ಕೆಲಸ ಮಾಡ್ತೀನಿ, ನಾನು ನಿನ್ ಜೊತೆ ಬರ್ತೀನಿ. ಅಮ್ಮ ತಾಯಿ, ಇದ್ರ ಬಗ್ಗೆ ನಾನೇ ಮಾತಾಡ್ತೀನಿ, ಪ್ಲೀಸ್ ನನಗ್ ಬಿಟ್ಬಿಡು. ಸುದ್ದಿ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗ ಆಗಿದೆ. ಈ ಕಾರ್ತಿಕ್ ಏನಾದ್ರೂ ನನ್ ಕೈಗೆ ಸಿಕ್ಕಾಕೊಂಡ್ರೆ ಅವನ್ನ ಮಾತ್ರ ಸುಮ್ನೆ ಬಿಡಲ್ಲ.